ಫ್ರೆಂಡ್ಸ್, ಮೇಲೆ ತೋರಿಸಿದ ಅಳತೆಯ ಪ್ರಕಾರ ನಾನಿಲ್ಲಿ ಮೊದಲಿಗೆ ಪ್ಯೂರ್ ಎಳ್ಳೆಣ್ಣೆ ಗಾಣದಲ್ಲಿ ತಂದಿದ್ದು ಅದನ್ನು ಅಳತೆ ಪ್ರಕಾರ ಇಟ್ಕೊಂಡಿದ್ದೀನಿ. ಮಂದ ಉರಿಲಿ ಕಾಯಿಸ್ತಾ ಇದ್ದೀನಿ. ಕಾಯಿಸಿದ ತಕ್ಷಣ ತೊಳೆದು ನೀರು ಆರಿರುವಂತಹ ಬೇವಿನ ಸೊಪ್ಪಿನ ಎಲೆಗಳನ್ನು ತಗೊಂಡಿದ್ದೀನಿ. ಇದನ್ನು ಕಾಯಿಸಿ ಗ್ಯಾಸ್ ಆಫ್ ಮಾಡಿದ್ಮೇಲೂ ಸಹ ಅದರಲ್ಲಿ ಶಾಖ ಆಗೇ ಇರುತ್ತೆ. ಅದನ್ನು ಡೈರೆಕ್ಟ್ ಎಲೆಗಳನ್ನು ಎಳ್ಳೆಣ್ಣೆಗೆ ಹಾಕ್ತಾಯಿದ್ದೀನಿ. ಈ ಎಳ್ಳೆಣ್ಣೆನ ಅರ್ಧ ಗಂಟೆ ಬಿಟ್ಟ ನಂತರ ನೋಡಿ ಹಾರಿ ಈ ಥರ ತಣ್ಣಗಾಗಿರುತ್ತೆ. ತಣ್ಣಗಾಗಿರೋ ಎಣ್ಣೆನ ಒಂದು ಬಟ್ಲಿಗೆ ಜರಡಿ ತಗೊಂಡು ಸೋಸ್ತಾ ಇದ್ದೀನಿ. ಇಲ್ಲಿ ಯಾವುದೇ ರೀತಿಯ ಎಲೆಗಳನ್ನೆಲ್ಲ ಮಿಕ್ಸ್ ಮಾಡೋಂಗಿಲ್ಲ. ಬರೀ ಅದರಲ್ಲಿರುವ ಎಣ್ಣೆ ಅಂಶವನ್ನು ಮಾತ್ರ ಸೋಸಿ ತಗೋಬೇಕು. ಅರಿಶಿನ ಪುಡಿನೂ ಅಷ್ಟೇ, ಮನೆಯಲ್ಲೇ ಮಾಡಿದ್ದಿತ್ತು, ಅದನ್ನು ತಗೊಳ್ತಾ ಇದ್ದೀನಿ. ಅದನ್ನು ಮತ್ತು ಕಡಲೆ ಹಿಟ್ಟನ್ನು ಸಹ ಕಡಲೆಬೇಳೆನ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿ ಪುಡಿ ಮಾಡಿ ಇಟ್ಕೊಂಡಿರೋದಿತ್ತು. ಅದನ್ನೇ ಎಣ್ಣೆಗೆ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಮೇಲೆ ತೋರಿಸಿದಂಥ ಅಳತೆಯಲ್ಲೇ ಸರಿಯಾಗಿ ತಗೊಂಡು ನಾವು ಈ ರೀತಿ ಎಣ್ಣೆ ಅರ್ಧ ಗಂಟೆ ಬಿಸಿ ಆರಿದ ಮೇಲೆ ಅರಿಶಿನ ಪುಡಿ ಮತ್ತು ಕಡಲೆ ಹಿಟ್ಟು ತೋರಿಸಿದ ಅಳತೆಯ ಪ್ರಮಾಣಕ್ಕೆ ತಕ್ಕಂತೆ ಹಾಕಿ ಚೆನ್ನಾಗಿ ಕೈ ಆಡಿಸ್ಬೇಕು. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಕೈ ಆಡಿಸಿ ಪೇಸ್ಟಿನ ಹದಕ್ಕೆ ತೊಗೊಂಬರಬೇಕು. ಇದನ್ನು ನಾವು ಮುಖ ವಾಶ್ ಮಾಡಿದಾಗಲೆಲ್ಲ ಇದನ್ನು ಬಳಸ್ಬೋದು. ಜೊತೆಗೆ ಮೈಗೂ ಸಹ ಸ್ವಲ್ಪ ನೀರು ಹಾಕಿ ಬಳಸಬಹುದು. ಮಿಶ್ರಣ ರೆಡಿ ಆದಮೇಲೆ ನೀವು ಮನೇಲಿ ಬಳಸಿ ನೋಡಿ, 100% ಒಳ್ಳೆ ರಿಸಲ್ಟ್ ಬರುತ್ತೆ. ನಾನು ಇದನ್ನು ಫಸ್ಟು ಬಳಸಿ ಆಮೇಲೆ ವಿಡಿಯೋ ಅಪ್ಲೋಡ್ ಮಾಡ್ತಿದ್ದೀನಿ. ನ್ಯಾಚುರಲ್ ಆಗಿರುತ್ತೆ ವಿತ್ ಹರ್ಬಲ್ ಆಲ್ಸೋ. ನೀವು ನೋಡ್ತಿದ್ದೀರಾ ಪ್ರೇಮ ವೆರೈಟಿ ವಿಡಿಯೋಸ್ ಆ್ಯಂಡ್ ವ್ಲಾಗ್ಸ್. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.